ನಾನು ಇವತ್ತು ಮಾತನಾಡಿದ್ದೆ ಆ ವಿಚಾರ ಮಾತನಾಡಿದ್ದೆ. ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ, ಅದು ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹಚ್ತೇನೆ. ಅಲ್ಲಿ ಮಟ್ಟ ಕೈ ಹಚ್ಚೋದು, ಕೈ ಹಚ್ಚಿದ್ರೆ ಮ್ಯಾಕ್ ಎತ್ತಿರ್ಬಾರ್ದು, ನಾನು ಕೈ ಹಚ್ತೇನೆ. ಏನೋ ಅವನವು ಯಾವ ಇಲ್ಲಿಗಲ್ ಅದಾವು ಏನದವು ಎಲ್ಲ ತೆಗಿಯೋಣ, ಒಂದು ಗುಂಟಿನ ಮಾಡ. ಈಗೇನು ಅವು ಬೊಗಳ್ತದವಲ್ಲ, ಅವನೊಬ್ಬ ಅಲ್ಲಿ ಹೋಗ್ಯಾನ ಬೊಗಳಕ್ಕೆ ಹಚ್ಚಿ. ಹಾಂ, ಇವ್ರಿಬ್ರಿಗೆ ಬಿಟ್ಟಾನ, ಇಬ್ಬರೇ ಅಲ್ಲಿ ಉಳಿದಿರೋದವು. ಈಗ ಪಾಠ ಉಳಿದಿರೋದೇ ಇಬ್ಬರಲ್ಲ, ಇವು ಇದು ಎಡಪಂಕ್ತಿ ಟೀಮ್ನಾಗ ಇವ್ರಿಗೆ ಬೊಳಕ್ಕೆ ಹಚ್ಚಿದ ಹೋದ. ಏನು ಕಾಮನ್ ಸೆನ್ಸ್ ಐತು ಇಲ್ಲೋ, ಶಾಸಕ ಹೆಂಗಾದ ಪಾಪ ಹರಿಹರದಲ್ಲ ಪಾಪ ಭಾಳ ತಪ್ಪಾಗೈತದು. ಇಂಥವನ್ನೆಲ್ಲ ಹೆಲ್ಪ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಡ್ಕೆ. ಊರಾಗ ಹೆಂಗೆ ರಸ್ತೆಗಳದವು ಏನದವು, ಹರಿಹರದಾಗ ಎಷ್ಟು ಹಾಳಾಗ್ಯವು, ಅದ್ರ ಬಗ್ಗೆ ಚಿಂತೆ ಮಾಡು. ಅದು ಬಿಟ್ಟು ಎಲ್ಲೇ ಬಂದೆ, ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಬಂದೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕಾಲಿಟ್ರೆ ನಾನು ಸುಮ್ಮನಿರ್ಬೇಕ ಏನಪ್ಪ? ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ. ಇದ್ರ ಬಗ್ಗೆ ಐತಲ್ಲ ಕುಲಂಕುಷವಾಗಿ ಇನ್ನು ಎರಡೂ ಕಡೆಗೂ ನಮ್ಮರೇ ಅದಾರ. ನಮ್ಮರ ಮೀನ್ಸ್ ರೈತರು ಪ್ಲಸ್ ನಮ್ಮದು ಇರ್ಬೋದು, ನನಗೂ ಗೊತ್ತಿಲ್ಲ. ನಾನು ತಗೊಂಡಿದ್ರು ಯಾವಾಗ ನಾನು ಇನ್ನೂ ಹುಡುಗಿದ್ದಾಗ ಅವಾಗೆಲ್ಲ ತಗೊಂಡಿರೋದು. when I was 24-25 years. ಈಗ ನಾನು 58. ಎಷ್ಟು ವರ್ಷ ಆಯ್ತು? ನಾನು ಎಲ್ಲೆಲ್ಲಿ ಆಸ್ತಿ ಮಾಡೀನಿ ಅಂತ ನನಗೇ ಗೊತ್ತಿಲ್ಲ. ಏನೋ ಒಂದು ಜೀಪ್ ಕೊಡ್ತಾನೆ, ಒಂದು ಕಾರ್ ಕೊಡ್ತಾನೆ, ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರ್ಬೇಕು. ಏನೋ ಇದ್ದೇ ಇರ್ತಾವೆ, ಅವನು ಕೊಡ್ತಾನೆ, ನೋಡ್ಕೊಂಬರಕ್ಕೆ ಕೇಳೋನು. ಬುತ್ತಿ ಕಟ್ಕೊಡ್ತಾನೆ, ಬುತ್ತಿನೂ ಬೇಕಾದ್ರೆ ಕೊಟ್ಟು ಕೆಡ್ತಾನೆ. ಕೋಳಿ ಕೂರಿ ಬೇಕು ಅಂದ್ರೆ ಅವನು ಹಾಕಿ ಏನೋ ನನ್ನ ವಾಸ್ತಿಲ್ಲಿ ಅದಾವು, ಎಷ್ಟು ಮಾಡೀನಿ ನನಗೆಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ಯಾವಾಗಲೂ ಖರೀದಿ ಮಾಡ್ರವು ಅದಾವು. ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ. ಆ ಹಳ್ಳ ಹೋಗಿರೋದು ಆ ಕಡೆಗೂ ನಂಬರ್ ಅದರ, ಈ ಕಡೆಗೂ ನಂಬರ್ ಅದರ. ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒತ್ತುವರಿ ಆಗಿರಲ್ಲ 100% ನನ್ನ ಪ್ರಕಾರ ಆಗಿರೋಲ್ಲ. ಅದೇನೈತಿ ಬ್ಯಾಕ್ ವಾಟರ್ ಬರ್ತದೆ, ಯಾವುದೋ ಹೊಳೆಯಿಂದ ವರ್ಷದಾಗ ಒಂದು 15 ದಿವಸ ಬರ್ತದೆ. ಬಂದು ಮತ್ತಂಗೆ ಇಳ್ಕೊಂತ ಹೋಗ್ತದೆ. ಆ ಬ್ಯಾಕ್ ವಾಟರ್ ಬಂದಾಗ ಇಳ್ಕೊಂತ ಹೋಗೋದಲ್ಲ, ಅದಕ್ಕೆ ಮಣ್ಣು ಇರ್ತದೆ. ಬ್ಯಾಕ್ ವಾಟರ್ ಬಂದರೂ ಹೋಗಲಿ, ಅದಕ್ಕೆ ಗುಂಡಿ ದೊಡ್ಡ ಮಣ್ಣು ಇದು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಸರ್? ಅಲ್ಲೋ ಈಗ ನಿಮ್ಮ ಹೊಲ ಐತಪ್ಪ, ನಿಮ್ಮದು ಖರಾಬ್ ಐತಿ, ಖರಾಬ್ ಯಾರಿಗೆ ಸಿಗ್ತದೆ? ಹಳ್ಳ ಬಂದ್ರೆ ಯಾರಿಗೆ ಸಿಗ್ತದೆ? ಅಲ್ಲ ಮತ್ತೆ ಇಲ್ಲಿ ಯಾರು ಬೇರೆ ಅದಾರ? ಈ ಹಳ್ಳ ಹುಟ್ಟೋದು ಹಿರೇಮಗಳಿಗೆರೆಯಿಂದ, ಹಿರೇಮಗಳಿಗೆ ಉಚ್ಚಂಗಿರಿಂದ ಸ್ಟಾರ್ಟ್ ಆಗಿ ತುಂಗಭದ್ರಾ ನದಿಗೆ ಸೇರುತ್ತೆ. ಇದಕ್ಕೆ ಯಾರು ಬೇರೆ ಹೊಡ್ಕೊಂತಾರ? ಈಗ ಅಲ್ಲಿ ಮಗ್ಳಿಗೆ ಯಾರು ಇರ್ತಾರೆ ಹೊಡ್ಕೊಂಡಿರ್ತಾರ. ಈಗ ಉಚ್ಚಂಗಿ ದುರ್ಗದಿಂದ ಬರಲಿ ಹಳ್ಳ ಹಿಡ್ಕೊಂಡು ಫಸ್ಟು ಅವ್ರ ಅಪ್ಪನ ಸಮಾಧಿ ನೋಡ್ಕೊಂಬರಕ್ಕೆ ಕೇಳು. ಹೇಳವು 108 ಅದಾವು, ಒಂದಲ್ಲ 108 ಅದಾವು. ನೀವು ದಯವಿಟ್ಟು ಅದಕ್ಕೆ ನೀವು ಎಲ್ಲ ತಿಳುವಳಿಕೆಸ್ತರಿದ್ದೀರಿ. ಯಾವ ಬೆಳಿಬೇಕು ಯಾವ ಬಿಡಬೇಕು ಅವರು ಸುಮ್ಮನೆ ಅವರಿಂದ ಅಂತ ಹೋಗ್ಬೇಡ್ರಿ. ಏನೋ ಯಾವರ ಇರಲಿ ಲೀಗಲ್ ಆಗಿದ್ದರೆ ಮಾಡಿ. ಲೀಗಲ್ ಆಗಿಲ್ಲದ ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟು, ನಂದು ಟೈಮ್ ವೇಸ್ಟು. ಸಾಕಷ್ಟು ಕೆಲಸ ಅದಾವು ಮಾಡಕ್ಕೆ ಸಾಕಷ್ಟು ಕೆಲಸ ಅದಾವು. ಇದಲ್ಲ ಅನ್ನೆಸೆಸರಿ. ಪಾಪ ಅದನ್ನು ಅಲ್ಲಿ ಹೋಗಿ ಚೀಫ್ ಸೆಕ್ರೆಟರಿ ಹತ್ರ ಕುಂತು ಅದನ್ನು ಅಬ್ಜೆಕ್ಷನ್ ಹಾಕಿ ಈಗ ಹಂಗಾರೆ ಅದೇ ಸರಿ ಐತಿ ಅಂದ್ರೆ ಏನು ಮಾಡ್ತೀರಿ ಹಂಗಾರೆ ನೀವು? ಈಗ ಅದು ಏನಾದ್ರು ಒಂದು ಆ್ಯಕ್ಷನ್ ತಗೋಬೇಕಾ? ಮಾಡಿ ಸರಿ ಐತಪ್ಪ ಅಂತ ರಿಪೋರ್ಟ್ ಬಂದ್ರೆ ಏನಾದ್ರು ಆಗ್ಬೇಕಾ? ಇಲ್ಲ ಅವ್ನು ರಾಜೀನಾಮೆ ಕೊಡ್ಬೇಕು. ಆರೋಪ ಮಾಡಿದ್ರೆ ಮುಖಭಂಗ ಹೆಂಗಾಕ ನೀವು ಬರಿಬೇಕಲ್ಲ. ನಿಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀರ ಅಂತ. ಏನಪ್ಪ? ನಿಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡುವವರ ವಿರುದ್ಧ ಕಾನೂನು ಕ್ರಮ ಮಾಡೋದು ಅವ್ರು ಮಾಡೋದು. ಬಟ್ ನನ್ನ ಅಷ್ಟು ನೀಚ ಮಟ್ಟಕ್ಕೆ ಹೋಗಲ್ಲ, ಕೀಳು ಮಟ್ಟಕ್ಕೆ ಹೋಗಲ್ಲ ನಾನು. ಏನು ಆನೆ ಹೊಟ್ಟಿರ್ತೈತಿ, ನಾಯಿ ಬೊಗಳ್ತಿರ್ತಾವೆ, ಅವು ಯಾವ ಇದು ಮಾಡಕ್ಕೆ ಹೋಗಲ್ಲ. ಅದ್ರ ಪಾಡಿಗೆ ಅದು ಆಗಿ ಹಾಕತ್ತಿ ಅನುಭವಿಸ್ತಾನ. ಆದರೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಇವನೇ ಯಾವುದೋ ಒಂದು ಪ್ರೆಸ್ ಮೀಟ್ನಾಗ ನೋಡ್ರಿ, ಯಾವುದ್ಯಾವುದೋ ಶಾಮ್ನೂರ ಹತ್ರ
ಇಂಜಿನಿಯರಿಂಗ್ ಕಾಲೇಜ್ಗೆ ಭೂ ಕಬಳಿಕೆ ಮಾಡಿದರು. ಇವನೇ ನನ್ನ ಹತ್ರನೇ 22 ಲಕ್ಷನ 23 ಲಕ್ಷಕ್ಕೆ ವ್ಯಾಪಾರ ಮಾಡಿ ಕೊಟ್ಟು ಹೋಗ್ಯಾನ. ಇವನೇ ಊರಿನವ್ರಿಗೆಲ್ಲ ದಿಕ್ಕು ತಪ್ಪಿಸಿದ್ದ. ಯಾರಿಗೆ? ಶಾಮನೂರವ್ರಿಗೆ 23 ಎಕರೆ ಟೋಟ್ಲಲ್ಲಿ ಅದೆಲ್ಲರೂ ಕೊಟ್ಟರು, ಎಲ್ಲರೂ ವ್ಯಾಪಾರ ಮಾಡಿದ್ರು. ಬಟ್ ಅವ್ರಂಗೆ ಯಾರಿಗೂ ನಾವು KDB ಥ್ರೂ ಕಮ್ಮಿ ರೇಟ್ ಕೊಟ್ಟು ತಗೊಂಡಿಲ್ಲಲ್ಲ. ಬಜಾರ್ ರೇಟ್ ಏನೈತೆ ಅದ್ರ ಪ್ರಕಾರ ಮಾಡ್ಕೊಂಡಿದ್ವಿ. ಈಗ ಅವ್ರು ಅವರು ಇವನಿಗೆ ಎಷ್ಟು ಎಕರೆ ಸ್ವಂತ ರೋದವು, ಸ್ವಂತ ಹೆಂಗೆ ಖರೀದಿ ಮಾಡ್ಯಾರ, ಎಷ್ಟು ಎಕರೆ KDB ಥ್ರೂ ತಗೊಂಡಾರ, ಯಾವ ರೇಟ್ನಾಗ ತಗೊಂಡಾರ, ಇವತ್ತು ಬಜಾರ್ ಏನೈತಿ? ಹಾಂ ಅಲ್ಲೇನಪ್ಪ. ಅದು ಬಿಟ್ಟು ಅಲ್ಲಿ ಅದು ಮಾಡ್ಯಾರ, ಏನು ಮಾಡ್ಯಾರ ಅಂತ ಒಂದಿಡೀ ಮಣ್ಣಾಕಿಲ್ಲಿ ಊರಾಗ ಲೂಟಿ ಹೊಡೆದಾರ. ಮತ್ತೇನು ಅಲ್ಲ ಅಲ್ಲಿ ಗ್ರಾಮಸ್ಥರೇ ಆರೋಪ ಮಾಡಿದವಲ್ಲ ಸರ್. ಅಲ್ಲಿ ಗ್ರಾಮಸ್ಥರೇ ಉತ್ತತ್ತಿ ಅಲ್ಲಿ ಗ್ರಾಮಸ್ಥರೇ ಬಂದು ಎಲ್ಲ ಉತ್ತರ ಕೊಡ್ತಾನೆ. ಈಗ ಅದಕ್ಕೆ ಫುಲ್ ಎವಿಡೆನ್ಸ್ ತರಕ್ಕೆ, ಡಾಕ್ಯುಮೆಂಟ್ಸ್ ತರಕ್ಕೆ ಕನ್ಫ್ಯೂಷನ್ ಮಾಡ್ತಾರೆ. ಫಸ್ಟು ಹೊನ್ನಾಳಿ ರೋಡ್ ರಿಪೇರಿ ಮಾಡ್ಸೋಕ್ಕೆ ಟೈಮ್ ವೇಸ್ಟ್ ಮಾಡಿಲ್ದಲೇ ಅಲ್ಲಿ ಹೋಗಿ ಕೂತ್ಕೊಂಡು ಏನ ಅವ್ರಿಗೆ ಫೋನ್ ಮಾಡೀನಿ ಇವ್ರಿಗೆ ಫೋನ್ ಮಾಡೀನಿ ಅನ್ನೋದು ಬೇಡ. 25 ಕೋಟಿನೋ 30 ಕೋಟಿನೋ ಕೊಟ್ಟವಲ್ಲ, ಫಸ್ಟ್ ಅದ್ರಾಗ ರಿಪೇರಿ ಮಾಡೋಕ್ಕೆ. ರೇಣುಕಾಚಾರ್ಯ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತಂದ್ರೆ ಸರ್ ಅವತ್ತು ನನ್ನ ಜೊತೆ ಮಾತಾಡ್ಯಾರ ಪಾಪ. ಇಲ್ಲ ಮಾತಾಡಿ ರಿಪೇರಿ ಮಾಡಿರಿ ಅಂತಾರೆ. ಆ ಶಾಂತನಗೌಡ್ರಿಗೆ ಹೇಳಿದೆ, ಅವ್ರು ಹೊನ್ನಾಳಿ ತಾಲೂಕಿನಾಗ ರಿಪೇರಿ ಮಾಡಿಸ್ತಿದ್ದಾರೆ. ಇವ್ನು ಹೇಳಿದ್ರು ಇದು ಇವ್ನು ಹೇಳೇ ಮಾಡ್ಬೇಕಂತ. ಇಲ್ಲಪ್ಪ ಅಂಥವ್ರು ರಿಪೇರಿ ಮಾಡೋಕ್ಕೆ. ಆಮೇಲೆ ಅದು ಯಾವುದೋ ಬ್ರಿಡ್ಜು ನಿನ್ನೆ ಅದು ಯಾವುದೋ ಪೇಪರ್ನಾಗ ಹಾಕಿರಿ, ಇವನ್ನೆಲ್ಲ ಬ್ರಿಡ್ಜ್ ನೋಡೋಕೆ ಹೋಗ್ಯಾನ ಅಲ್ಲ. ಅದಕ್ಕೆ ಫಸ್ಟು ಹರಿಹರನ ಡ್ರಿಂಕಿಂಗ್ ವಾಟರ್, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗೋಕ್ಕೆ. ಒಂದು ಇಂಡಸ್ಟ್ರಿ ಬರೀ ಒಂದು ಕಮ್ಯುನಲ್ ಕ್ಲಾಸ್ಗಳು ಬಿಟ್ಟು ಎಲ್ಲ ಪ್ರೀತಿ ವಿಶ್ವಾಸದ ಇಟ್ಕೊಂಡು ಎಲ್ಲ ಕಮ್ಯುನಿಟಿ ಜೊತೆ ಕರ್ಕೊಂಡು ಹೋಗೋಕೆ ಕೇಳಿ ಒಂದು ಡೆವಲಪ್ ಮಾಡೋಕ್ಕೆ